ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೇಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಶ್ರಿಯಃಪತ್ಯೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಹರಿ ಓಂ. ಜಿಜ್ಞಾಸಾ ಕರ್ತವ್ಯತ್ವದ ವಿಚಾರವನ್ನು ಮಾಡಬೇಕು. ಮೊದಲಿಗೆ ಜಿಜ್ಞಾಸಾ ಕರ್ತವ್ಯ ಅಂತಾದರೆ ಆಗ ಶಾಸ್ತ್ರಕ್ಕೆ ಆರಂಭಣೀಯತ್ವ ಅಂತನ್ನೋದು ಸ್ವತಃ ಸಿದ್ಧವಾಗಿ ಬಿಡುತ್ತದೆ. ಹಾಗಾಗಿ ಜಿಜ್ಞಾಸಾ ಅಂತನ್ನೋದು ಕರ್ತವ್ಯನೋ ಅಥವಾ ಅಕರ್ತವ್ಯನೋ ಅದರ ವಿಚಾರವನ್ನು ಮಾಡಬೇಕು ಅಂತ ಕೇಳಿದಾಗ ಹೌದು, ನಾವು ಕೂಡ ಅದನ್ನೇ ಮಾಡುತ್ತಾ ಇದ್ದೇವೆ ಅಂತ ಹಿಂದೆ ಹೇಳಿದ್ದಾರೆ. ಅಲ್ಲಿ ಮೊದಲಿಗೆ ಜಿಜ್ಞಾಸಾ ಅಕರ್ತವ್ಯ ಎಂಬುದಾಗಿ ಪ್ರಾಪ್ತವಾಯಿತು. ಯಾಕೆಂದರೆ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಲಕ್ಷಣ ಅನುಬಂಧ ವಿಧುರತ್ವಾತ್, ವಿಷಯಾದಿರೂಪವಾದಂತಹ ಅನುಬಂಧ ಪ್ರವರ್ತಕವಾದದ್ದು ಇಲ್ಲದೇ ಇದ್ದದರಿಂದಾಗಿ ಜಿಜ್ಞಾಸ ಅಂತನ್ನೋದು ಕರ್ತವ್ಯವಲ್ಲ ಎಂಬುದಾಗಿ ಹಿಂದೆ ಹೇಳಿದ್ದಾರೆ. ಅಲ್ಲಿ ಶಂಕೆಯನ್ನು ಮಾಡುತ್ತಾ ಇದ್ದಾರೆ. ವಿಷಯಾದಿವೈಧುರ್ಯಮೇವ ಅತ್ರ ಕಥಂ ಇತಿ ಚೇತಿತ್ತಂ. ಜಿಜ್ಞಾಸ ಅಂತನ್ನೋದು ವಿಷಯಾದಿರಹಿತವಾಗಿದೆ ಅಂತ ಹೇಳಿದ್ದೀರಿ ಅಲ್ಲ, ವಿಷಯಾದಿ ವೈಧುರ್ಯ ಅಂತನ್ನೋದು ಜಿಜ್ಞಾಸಕ್ಕೆ ಹೇಗೆ? ಜಿಜ್ಞಾಸ ಅಂತನ್ನೋದು ವಿಷಯಾದಿರಹಿತವಾಗಿದೆ ಅಂತನ್ನೋದನ್ನು ಹೇಗೆ ಹೇಳುತ್ತೀರಿ? ನ ತಾವತ್ ಅನಾತ್ಮ ವಿಷಯ ಇಯಂ ಜಿಜ್ಞಾಸ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ ಇತ್ತಂ ಎಂಬುದಾಗಿ. ಜಿಜ್ಞಾಸ ಅಂತನ್ನೋದು ವಿಷಯಾದಿರಹಿತವಾಗಿದೆ ಅಂತನ್ನೋದು ಹೇಗೆ ಅಂತನ್ನೋದನ್ನು ಉಪಪಾದನೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಜಿಜ್ಞಾಸಕ್ಕೆ ಯಾವುದು ವಿಷಯ ಅಂತ ಹೇಳುತ್ತೀರಿ? ಅನಾತ್ಮವು ವಿಷಯ ಅಂತ ಹೇಳುತ್ತೀರೋ ಅಥವಾ ಆತ್ಮನು ವಿಷಯ ಅಂತ ಹೇಳುತ್ತೀರೋ? ಅನಾತ್ಮವು ವಿಷಯ ಅಂತ ಹೇಳಿದಾಗಲೂ ಕೂಡ ಏನು ಐಂದ್ರಿಯಕವಾದಂತಹ ಇಂದ್ರಿಯ ಗೋಚರವಾದಂತಹದ್ದು ವಿಷಯ ಅಂತ ಹೇಳುತ್ತೀರೋ, ಅಂದರೆ ಐಂದ್ರಿಯಕವಾದಂತಹ ತೃಣಾದಿಗಳು ವಿಷಯ ಅಂತ ಹೇಳುತ್ತೀರೋ ಅಥವಾ ಅತೀಂದ್ರಿಯವಾದಂತಹ ಧರ್ಮಾದಿಗಳು ವಿಷಯ ಎಂಬುದಾಗಿ ಹೇಳುತ್ತೀರೋ ಎಂಬುದಾಗಿ ಎರಡು ವಿಕಲ್ಪಗಳನ್ನು ಮಾಡಿಕೊಂಡು ನಿರಾಸವನ್ನು ಮಾಡುತ್ತಾ ಇದ್ದಾರೆ. ತಸ್ಯ ತೃಣಾದಿಲಕ್ಷಣಸ್ಯ ಪ್ರತ್ಯಕ್ಷಾದಿನ ಏವ ನಿಶ್ಚಿತತ್ವಾತ್. ತೃಣಾದಿಗಳು ವಿಷಯವಾಗಿದೆ ಜಿಜ್ಞಾಸಕ್ಕೆ, ತೃಣಾದಿರೂಪವಾದಂತಹ ಐಂದ್ರಿಯಕವಾದಂತಹ ಅನಾತ್ಮವು ವಿಷಯವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ತೃಣಾದಿಗಳು ಪ್ರತ್ಯಕ್ಷದಿಂದಲೇ ನಿಶ್ಚಿತವಾಗಿದೆ. ಆಯಿತು, ನಿಶ್ಚಿತವಾಗಿರಲಿ, ನಿಶ್ಚಿತವಾದರೂ ಕೂಡ ಜಿಜ್ಞಾಸಕ್ಕೆ ವಿಷಯ ಅಂತ ಆಗಲಿ ತೃಣಾದಿಗಳು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ ಸಂದಿಗ್ಧಶ್ಚ ಅರ್ಥ ನ್ಯಾಯ ವಿಷಯೋ ಭವತಿ. ಯಾವ ಅರ್ಥವು ಸಂದಿಗ್ಧವಾಗಿರುತ್ತದೆಯೋ ಅದೇ ನ್ಯಾಯಕ್ಕೆ ವಿಷಯ ಎಂಬುದಾಗಿ ಆಗುತ್ತದೆ. ಹಾಗಾಗಿ ತೃಣಾದಿಗಳ ವಿಷಯದಲ್ಲಿ ಯಾರಿಗೂ ಕೂಡ ಸಂದೇಹ ಅಂತನ್ನೋದಿಲ್ಲದೇ ಇದ್ದುದರಿಂದಾಗಿ ತೃಣಾದಿಗಳು ಇಲ್ಲಿ ವಿಷಯವಾಗಿದೆ ಜಿಜ್ಞಾಸಕ್ಕೆ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಥೋಕ್ತಂ, ಇದನ್ನೇ ಹೇಳಿದ್ದಾರೆ ಗೌತಮ ಸೂತ್ರದಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಏನು ಅಂತಂದರೆ ಸಂದಿಗ್ಧವಾದಂತಹ ಅರ್ಥವೇ ನ್ಯಾಯಕ್ಕೆ ವಿಷಯವಾಗುತ್ತದೆ ಅಂತನ್ನೋದನ್ನು ಗೌತಮ ಪ್ರಣೀತವಾದಂತಹ ನ್ಯಾಯಸೂತ್ರದಲ್ಲಿ ಹೇಳಿದ್ದಾರೆ. ಅವಿಜ್ಞಾತ ತತ್ವೇ ಅರ್ಥೇ ಕಾರಣೋಪಪತ್ತಿತಃ ತತ್ವಜ್ಞಾನಾರ್ಥಂ ಊಹಸ್ತರ್ಕಃ ಎಂಬುದಾಗಿ. ಅವಿಜ್ಞಾತ, ವಿಜ್ಞಾತ ಅಂದರೆ ವಿಶೇಷಣ ಜ್ಞಾತ, ಅವಿಜ್ಞಾತ ಅಂದರೆ ವಿಶೇಷಣ ಜ್ಞಾತವಾಗದೇ ಇದ್ದದ್ದು, ಅಂದರೆ ಸಂದಿಗ್ಧವಾದದ್ದು. ಅಂತಹ ಅವಿಜ್ಞಾತ ತತ್ವೇ ಅರ್ಥೇ, ಅವಿಜ್ಞಾತವಾದಂತಹ ತತ್ವ ಸ್ವರೂಪವುಳ್ಳಂತಹ ಅರ್ಥದಲ್ಲಿ, ಅಂದರೆ ಅವಿಜ್ಞಾತಂ ತತ್ವಂ ಸ್ವರೂಪಂ ಯಸ್ಯ ಸಹ ತಸ್ಮಿನ್ ಅರ್ಥೇ, ಅವಿಜ್ಞಾತ ತತ್ವ ಅವಿಜ್ಞಾತ ಸ್ವರೂಪವುಳ್ಳಂತಹ ಸಂದಿಗ್ಧವಾದಂತಹ ಸ್ವರೂಪವುಳ್ಳಂತಹ ಅರ್ಥದಲ್ಲಿ ಕಾರಣೋಪಪತ್ತಿತಃ, ಇಲ್ಲಿ ಕಾರಣ ಅಂತನ ಶಬ್ದಕ್ಕೆ ಪ್ರಮಾಕಾರಣ ಎಂಬುದಾಗಿ ತಿಳಿಯಬೇಕು. ಹಾಗಾಗಿ ಕಾರಣ ಅಂದರೆ ಪ್ರಮಾಣ ಎಂಬುದಾಗಿ ಹೇಳದಂತೆ ಆಯಿತು. ಆ ಪ್ರಮಾಣಕ್ಕೆ ಉಪಪತ್ತಿ ಅಂತಂದರೆ, ಉಪಪತ್ತಿ ಅಂದರೆ ಅನುಗ್ರಹ, ಉಪಪತ್ತಿತಃ ಅಂದರೆ ಅನುಗ್ರಹ ಕರಣೇನ, ಅನುಗ್ರಹವನ್ನು ಮಾಡುವುದರಿಂದಾಗಿ ತತ್ವಜ್ಞಾನಾರ್ಥಂ ಊಹಸ್ತರ್ಕ, ತತ್ವಜ್ಞಾನಕ್ಕಾಗಿ ಮಾಡುವಂತಹ ಊಹ ಏನಿದೆಯೋ, ಅಂದರೆ ಈ ರೀತಿಯಾಗಿ ಪ್ರಮಾಣಕ್ಕೆ ಅನುಗ್ರಹವನ್ನು ಮಾಡೋದರಿಂದಾಗಿ ತತ್ವಜ್ಞಾನ ಸಂಪಾದಕವಾದಂತಹ ಯಾವ ಊಹವಿದೆಯೋ ಅದು ತರ್ಕ ಎಂಬುದಾಗಿ ಈ ರೀತಿಯಾಗಿ ಗೌತಮ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿಶ್ಚಿತವಾದಂತಹ ತೃಣಾದಿಗಳು ನ್ಯಾಯಕ್ಕೆ ವಿಷಯ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ನಿಷ್ಪಾದಿತ ಕ್ರಿಯೆ ಚ ಕರ್ಮಣಿ ಅವಿಶೇಷಾಧಾಯನ ಸಾಧನಸ್ಯ ಸಾಧನ ನ್ಯಾಯಾತಿಪಾತಃ. ಈಗ ಸಾಧನ ಅಂತನ್ನೋದು ಏನು ಮಾಡಬೇಕು ಅಂತಂದರೆ ಕರ್ಮಕಾರಕದಲ್ಲಿ ಏನೋ ಒಂದು ವಿಶೇಷವನ್ನು ತಂದುಕೊಡಬೇಕು. ಆ ವಿಶೇಷಾಧಾಯಕತ್ವ ಅಂತನ್ನೋದೇ ಕರಣಕ್ಕೆ ಇರುವಂತಹ ಸಾಧನತ್ವ. ಕರ್ಮಕಾರಕದಲ್ಲಿ ವಿಶೇಷ ಆದಾಯಕತ್ವ ಅಂತನ್ನೋದೇನಿದೆಯೋ ಅದೇ ಸಾಧನತ್ವ. ಈಗ ಯಾವ ಕರ್ಮದಲ್ಲಿ, ಅಂದರೆ ಈಗ ತೃಣಾದಿ ರೂಪವಾದಂತಹ ಕರ್ಮದಲ್ಲಿ ನಿಷ್ಪಾದಿತ ಕ್ರಿಯೆ, ಅಲ್ಲಿ ಜ್ಞಾನ ಅಂತನ್ನೋದು ಹುಟ್ಟಿದೆ, ನಿಶ್ಚಯ ಅಂತನ್ನೋದು ಹುಟ್ಟಿದೆ. ಅಂತಹ ನಿಷ್ಪಾದಿತ ಕ್ರಿಯೆ ಉಳ್ಳಂತಹ ತೃಣಾದಿಗಳಲ್ಲಿ, ತೃಣಾದಿ ರೂಪವಾದಂತಹ ಕಾರಕದಲ್ಲಿ ಸಾಧನ ಅಂತಂದರೆ ನ್ಯಾಯ ಅಂತನ್ನೋದು ಯಾವುದೇ ವಿಧವಾದಂತಹ ವಿಶೇಷವನ್ನು ತಂದುಕೊಡೋದಿಲ್ಲ. ಹಾಗಾಗಿ
ಅದಕ್ಕೆ ಸಾಧನತ್ವ ಅಂತ ಅನ್ನೋದು, ಸಾಧನದ ರೀತಿ. ಇನ್ನು ವಿಶೇಷಾಧಾಯಕತ್ವ, ಕರ್ಮಕಾರಕದಲ್ಲಿ ವಿಶೇಷಾಧಾಯಕತ್ವ ರೂಪವಾದಂತಹ ಸಾಧನದ ರೀತಿ ಇದೆಯೋ ಅದು ಇಲ್ಲದೆ ಹೋಗಬೇಕಾಗುತ್ತದೆ ಅಂತ. ಮತ್ತು ಅದಷ್ಟೇ ಅಲ್ಲದೆ ತೃಣಾದಿಗಳು ವಿಷಯವಾಗೋದಿಲ್ಲ, ಯಾಕೆಂದರೆ ಅದು ಸಂದಿಗ್ಧವಾಗಿಲ್ಲ ಅಂತ ಒಂದು ಉತ್ತರವನ್ನು ಕೊಟ್ಟು ಮತ್ತೊಂದು ಉತ್ತರವನ್ನು ಕೂಡ ಕೊಡುತ್ತಾ ಇದ್ದಾರೆ. ನಾಪಿ ಅಸೋ ಜಿಜ್ಞಾಸಿತಃ ಕಸ್ಮೈಚನ ಪ್ರಯೋಜನಾಯ ಕಲ್ಪತೆ. ಈಗ ತೃಣಾದಿಗಳ ಜಿಜ್ಞಾಸೆಯನ್ನು ಮಾಡೋದರಿಂದಾಗಿ ನಮಗೆ ಯಾವುದೇ ವಿಧವಾದಂತಹ ಪ್ರಯೋಜನ ಅಂತ ಅನ್ನೋದು ಕೂಡ ಸಿಗೋದಿಲ್ಲ. ಹಾಗಾಗಿ ತೃಣಾದಿಗಳು ಜಿಜ್ಞಾಸಕ್ಕೆ ವಿಷಯ ಎಂಬುದಾಗಿ ಇಲ್ಲಿಗೆ ಬರೋದಿಲ್ಲ. ಏವಂ ವಿಧೇಚ ಅಧಿಕಾರಿ ದೂರೋಚ್ಚಾರಿತಃ. ಈ ರೀತಿಯಾಗಿ ಯಾವುದು ಪ್ರಯೋಜನರಹಿತವಾಗಿರುತ್ತದೆಯೋ ಅಂತಹದ್ದರಿಂದಾಗಿ ಅಧಿಕಾರಿಯಾದವನು ದೂರದಲ್ಲಿ ಇದ್ದು ಬಿಡುತ್ತಾನೆ, ಅದರಲ್ಲಿ ಪ್ರವೃತ್ತನಾಗಲು ಹೋಗೋದಿಲ್ಲ. ಯಾಕೆ ಅಂತಂದರೆ ಯತಃ ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕ್ರಿಯತೆ. ಈ ಅಧಿಕಾರಿಯು ಎಲ್ಲಿ ಪ್ರವೃತ್ತನಾಗ್ತಾನ ಅಂತಂದರೆ, ಅಧಿಕಾರಿ ಅಂತ ಯಾರು ಕರೆಸಿಕೊಳ್ಳುತ್ತಾರೆ ಅಂತಂದರೆ ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕ್ರಿಯತೆ. ಅರ್ಥಿ ಅಂತಂದರೆ ಪ್ರಯೋಜನ ಅಪೇಕ್ಷಾ ಉಳ್ಳಂತಹ, ಸಮರ್ಥ ಅಂದರೆ ಪಟುಕರ್ಣನಾದಂತಹ, ವಿದ್ವಾನ್ ಕರ್ತವ್ಯೋಪಯುಕ್ತ ಜ್ಞಾನಿಯುಳ್ಳಂತಹವನು ಯಾವನೋ ಅವನೇ ಅಧಿಕಾರಿ ಎಂಬುದಾಗಿ ಕರೆಯಲ್ಪಡುತ್ತಾನೆ. ಹಾಗಾಗಿ ಪ್ರಯೋಜನದ ಅಪೇಕ್ಷಾ ಇದ್ದವನೇ ಅಧಿಕಾರಿ ಅಂತ ಹೇಳಲ್ಪಡುತ್ತದೆ. ಅದರಿಂದಾಗಿ ಪ್ರಯೋಜನ ಇಲ್ಲ ಅಂತಂದರೆ ಆಗ ಅಧಿಕಾರಿ ಆದವನು ಅಲ್ಲಿ ಪ್ರವರ್ತನೆ ಆಗೋದಿಲ್ಲ. ಮತ್ತು ಏತಾದೃಶೇ ಅರ್ಥೇ ಅರ್ಥಿತಾ ಸಂಭವತಿ. ಅದೇ ಈ ಪ್ರತ್ಯಕ್ಷ ಸಿದ್ಧವಾದಂತಹ ಈ ತೃಣಾದಿ ರೂಪವಾದಂತಹ ಅರ್ಥದಲ್ಲಿ ಯಾವುದೇ ವಿಧವಾದಂತಹ ಪ್ರಯೋಜನ ಅಂತ ಇಲ್ಲದೇ ಇದ್ದುದರಿಂದಾಗಿ ಅಲ್ಲಿ ಅರ್ಥಿತ ಅಪೇಕ್ಷಾ ಅಂತ ಅನ್ನೋದು ಸಂಭವಿಸೋದಿಲ್ಲ. ಆದ್ದರಿಂದಾಗಿ ಏನಾಯಿತು, ಐಂದ್ರಿಯಕವಾದಂತಹ ತೃಣಾದಿಗಳು ವಿಷಯ ಅಂತನ್ನುವಂತಹ ಪಕ್ಷವನ್ನು ನಿರಾಸ ಮಾಡಿದಂತೆ ಆಯಿತು. ಇನ್ನು ಅತೀಂದ್ರಿಯವಾದಂತಹ ಧರ್ಮಾದಿಗಳು ವಿಷಯ ಎಂಬುದಾಗಿ ಹೇಳುತ್ತೇವೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಧರ್ಮಾದಿ ಲಕ್ಷಣಸ್ತು ಅನಾತ್ಮ ಶಾಸ್ತ್ರಾಂತರಾದಿನ ಏವ ನಿರ್ಣೀತಃ. ಧರ್ಮಾದಿ ರೂಪವಾದಂತಹ ಯಾವ ಅನಾತ್ಮವಿದೆಯೋ ಅದು ಶಾಸ್ತ್ರಾಂತರದಿಂದಲೇ, ಅಂದರೆ ಕರ್ಮಮೀಮಾಂಸಾದಿ ರೂಪವಾದಂತಹ ಶಾಸ್ತ್ರಾಂತರದಿಂದಲೇ ನಿಶ್ಚಿತವಾಗಿದೆ. ಹಾಗಾಗಿ ಆ ಧರ್ಮಾದಿಗಳ ನಿಶ್ಚಯವನ್ನು ಮಾಡಿಸಿಕೊಡೋದಕ್ಕಾಗಿ ಅಂತ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಅನ್ನೋದು ಬೇಕಾಗಿಲ್ಲ. ಸರಿ, ಅನಾತ್ಮ ವಿಷಯ ಅಂತ ಹೇಳಂಗಿಲ್ಲ. ಅನಾತ್ಮದಲ್ಲೂ ಕೂಡ ಐಂದ್ರಿಯಕನೋ ಅತೀಂದ್ರಿಯನೋ ಅಂತ ವಿಕಲ್ಪವನ್ನು ಮಾಡಿ ನಿರಾಸವನ್ನು ಮಾಡಿರಿ. ಹಾಗಾಗಿ ಅನಾತ್ಮ ಅಂತ ಅನ್ನೋದು ವಿಷಯ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ ಅಂತ ಹೇಳಿದರೆ, ಆತ್ಮನು ವಿಷಯ ಅಂತ ಹೇಳುತ್ತೇವೆ ಜಿಜ್ಞಾಸಕ್ಕೆ, ಆತ್ಮನು ವಿಷಯ ಅಂತ ಹೇಳುತ್ತೇವೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಆತ್ಮ ಚ ಶರೀರೇಂದ್ರಿಯಾದಿ ಸಂಘಾತ ವ್ಯತಿರಿಕ್ತ ನಾಸ್ತ್ಯೇವ. ಆತ್ಮ ಅಂತಂದರೆ ಯಾರು? ಶರೀರ ಇಂದ್ರಿಯಾದಿಗಳ ಸಮೂಹ ಏನಿದೆಯೋ ಅದೇ ಆತ್ಮ. ಈ ಶರೀರೇಂದ್ರಿಯಾದಿಗಳ ಸಂಘಾತದಿಂದಾಗಿ ಬೇರೆ ಆದಂತಹ ಆತ್ಮನೆಯಲ್ಲಿದ್ದಾನೆ? ಇಲ್ಲವೇ ಇಲ್ಲ. ಹಾಗಾಗಿ ಶರೀರೇಂದ್ರಿಯಾದಿ ಸಂಘಾತ ವ್ಯತಿರಿಕ್ತನಾದಂತಹ ಆತ್ಮನೇ ಇಲ್ಲ. ಆಯಿತು, ಶರೀರಾದಿ ರೂಪವಾದಂತಹ ಆತ್ಮನೇ ವಿಷಯ ಅಂತ ಹೇಳುತ್ತೇವೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಶರೀರಾದಿಕಂಚ ಯಥಾಯಥಂ ಪ್ರತ್ಯಕ್ಷಾದಿನ ಏವ ನಿಶ್ಚಿತಂ. ಈ ಶರೀರಾದಿಗಳಾದರೂ ಯಥಾಯಥಂ ಅದು ಹೇಗಿದೆಯೋ ಹಾಗೆ ಪ್ರತ್ಯಕ್ಷದಿಂದಲೇ ನಿಶ್ಚಿತವಾಗಿಬಿಟ್ಟಿದೆ. ಶರೀರವನ್ನು ನೋಡೋದಕ್ಕಾಗಿ ಅಂತ ನಮಗೆ ಜಿಜ್ಞಾಸ ಬೇಕಾ? ಶರೀರೇಂದ್ರಿಯಾದಿಗಳನ್ನು ತಿಳಿಯೋದಕ್ಕಾಗಿ ಶರೀರ ಅಂತ ಅನ್ನೋದು ನಮಗೆ ಪ್ರತ್ಯಕ್ಷದಿಂದಲೇ ಸಿದ್ಧವಾಗಿಬಿಟ್ಟಿದೆ. ಅಂದರೆ ಶರೀರಾದಿಕಂಚ ಯಥಾಯಥಂ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ಈಗ ಶರೀರ ಅಂತನ್ನೋದು ನಮಗೆ ಪ್ರತ್ಯಕ್ಷದಿಂದ ಸಿದ್ಧ ಆಗಿದೆ, ಇಂದ್ರಿಯಾದಿಗಳು ಅನುಮಾನದಿಂದಾಗಿ ಸಿದ್ಧವಾಗಿದೆ. ಈ ರೀತಿಯಾಗಿ ಯಥಾಯಥಂ ಅಂತ ಅನ್ನೋದಕ್ಕೆ ಆ ರೀತಿಯಾಗಿ ಅರ್ಥವನ್ನು ಮಾಡಬೇಕು. ಈ ರೀತಿಯಾಗಿ ಶರೀರೇಂದ್ರಿಯಾದಿಗಳಾದರೂ ನಮಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೇ ಸಿದ್ಧವಾಗಿ ಬಿಟ್ಟಿದೆ. ಆದ್ದರಿಂದಾಗಿ ಅಲ್ಲಿ ಜಿಜ್ಞಾಸಾದ ಅಪೇಕ್ಷಾ ಅಂತನ್ನೋದು ಇಲ್ಲ. ನಾನು ಆತ್ಮ ಶರೀರಾದಿ ವ್ಯತಿರಿಕ್ತ ಅಹಮಿತಿ ಅಸಂದಿಗ್ಧ ಅವಿಪರ್ಯಸ್ತ ಸಾಕ್ಷಾತ್ ಪ್ರತೀತ್ಯ ಏವ ನಿಶ್ಚೀಯತೆ ಇತಿ ಚೇತ್. ಇಲ್ಲ ರೀ, ನೀವೇನು ಹೇಳ್ತಾ ಇದ್ದೀರಿ, ಶರೀರೇಂದ್ರಿಯಾದಿ ಸಂಘಾತನೇ ಆತ್ಮ, ಅದರಿಂದಾಗಿ ವ್ಯತಿರಿಕ್ತನಾದಂತಹ ಆತ್ಮ ಇಲ್ಲ. ಆ ಶರೀರಾದಿಗಳಾದರೂ ಪ್ರತ್ಯಕ್ಷಾದಿಗಳಿಂದಲೇ ನಿಶ್ಚಿತವಾಗಿ ಬಿಟ್ಟಿದೆ. ಹಾಗಾಗಿ ಶರೀರೇಂದ್ರಿಯಾದಿ ರೂಪನಾದಂತಹ ಆತ್ಮನು ಜಿಜ್ಞಾಸಕ್ಕೆ ವಿಷಯನಾಗೋದಿಲ್ಲ ಅಂತೇನು ಹೇಳುತ್ತಾ ಇದ್ದೀರೋ ಅದು ಸರಿಯಲ್ಲ. ಯಾಕೆ ಅಂತಂದರೆ, ಈಗ ಆತ್ಮ ಅಂತಂದರೆ ಯಾರು? ಅಹಂ ಎಂಬುದಾಗಿ ಆತ್ಮನು ಶರೀರೇಂದ್ರಿಯಾದಿಗಳಿಂದಾಗಿ ವ್ಯತಿರಿಕ್ತನಾಗಿಯೇ ತೋರುತ್ತಾ ಇದ್ದಾನೆ. ಈ ರೀತಿಯಾಗಿ ಪ್ರತ್ಯಕ್ಷ ಪ್ರತೀತಿಯಿಂದಾಗಿ, ಸಾಕ್ಷಿ ಪ್ರತೀತಿಯಿಂದಾಗಿ ಏನು ತೋರುತ್ತಾ ಇದ್ದಾನೆ? ಆತ್ಮ ಶರೀರೇಂದ್ರಿಯಾದಿಗಳಿಂದಾಗಿ ವ್ಯತಿರಿಕ್ತನಾಗಿದ್ದಾನೆ ಎಂಬುದಾಗಿಯೇ ಅಹಂ ಎಂಬುದಾಗಿ ಅಸಂದಿಗ್ಧವಾದಂತಹ ಅವಿಪರ್ಯಸ್ತವಾದಂತಹ ಏನು ಪ್ರತೀತಿ ಬರ್ತದೆ ಅಹಂ ಅಂತನ್ನುವಂತಹ ಪ್ರತೀತಿ, ಅದು ಸಂದೇಹ ರೂಪನೂ ಅಲ್ಲ, ವಿಪರೀತ ಜ್ಞಾನ ರೂಪನೂ ಅಲ್ಲ. ಹಾಗಾಗಿ ಅಸಂದಿಗ್ಧವಾದಂತಹ ಅವಿಪರ್ಯಸ್ತವಾದಂತಹ ಸಾಕ್ಷಾತ್ ಪ್ರತೀತಿಯಿಂದಲೇ ಆತ್ಮನು ಶರೀರೇಂದ್ರಿಯಾದಿಗಳಿಂದಾಗಿ ವ್ಯತಿರಿಕ್ತನಾಗಿದ್ದಾನೆ ಅಂತನ್ನೋದು ತೋರುತ್ತಾ ಇದೆ. ಆದ್ದರಿಂದಾಗಿ ನೀವು ಶರೀರೇಂದ್ರಿಯಾದಿ ರೂಪನಾಗಿದ್ದಾನೆ ಆತ್ಮ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಇತಿ ಚೇತ್ ಏವಂ ತರ್ಹಿ ತಥೈವ ನ ಜಿಜ್ಞಾಸ್ಯ.
ಹಾಗಾದರೆ ಶರೀರೇಂದ್ರಿಯಾದಿಗಳಿಂದಾಗಿ ವ್ಯತಿರಿಕ್ತನಾಗಿದ್ದಾನೆ ಅಂತನೋದು ಇರಲಿ, ಹಾಗಿದ್ರೂ ಕೂಡ ಆತ್ಮನಿಗೆ ಜಿಜ್ಞಾಸ್ಯತ್ವ ಉತ್ಪನ್ನ ಆಗಂಗಿಲ್ಲ. ಯಾಕೆ? ಸಾಕ್ಷಾತ್ ಪ್ರತೀತಿಯಿಂದಲೇ ಸಿದ್ಧನಾಗುತ್ತಾ ಇದ್ದಾನೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಹಾಗಾಗಿ ಸಿದ್ಧವಾದಂತಹ ವಿಷಯದಲ್ಲಿ ಏನು ಸಂದೇಹ ಅಂತನ್ನೋದು ಉಪಪನ್ನವಾಗದೇ ಇದ್ದದರಿಂದಾಗಿ ಜಿಜ್ಞಾಸ ಅಂತನ್ನೋದು ಉತ್ಪನ್ನವಾಗೋದಿಲ್ಲ. ಹಾಗಾಗಿ ಅಂದರೆ ಸಿದ್ಧನಾದದ್ದರಿಂದಲೇ ಜಿಜ್ಞಾಸ್ಯತ್ವ ಉತ್ಪನ್ನವಾಗೋದಿಲ್ಲ. ಅತಏವ ಅನಾದಿತಃ ತದೀಯ ತತ್ವಜ್ಞಾನೇ ವಿದ್ಯಮಾನೇಪಿ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರಯೋ ಅದರ್ಶನಾತ್ ನಾಸೋ ಜಿಜ್ಞಾಸಿತಃ ಕಸ್ಯಚಿತ್ ಪ್ರಯೋಜನಸ್ಥೆ ಈಷ್ಟೇ. ಆದ್ದರಿಂದಲೇ ಅಂದರೆ ಆತ್ಮನು ಜಿಜ್ಞಾಸ್ಯನಲ್ಲ. ಆದ್ದರಿಂದಲೇ ಅನಾದಿ ಕಾಲದಿಂದಾಗಿ ಆತ್ಮನ ತತ್ವಜ್ಞಾನ ಅಂತನೋದಿದ್ರೂ ಕೂಡ ಅಹಂ ಎಂಬುದಾಗಿ ಆತ್ಮನ ಜ್ಞಾನ ಅಂತನೋದಿದ್ರೂ ಕೂಡ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಗಳು ಕಂಡಿಲ್ಲ. ಅಂದರೆ ಇಷ್ಟ ಪ್ರಾಪ್ತಿನೂ ಆಗಿಲ್ಲ, ಅನಿಷ್ಟ ನಿವೃತ್ತಿನೂ ಆಗಿಲ್ಲ. ಹಾಗಾಗಿ ಈ ಆತ್ಮನ ಜೀವನ ಜಿಜ್ಞಾಸೆಯನ್ನು ಮಾಡೋದರಿಂದಾಗಿ ಯಾವುದೇ ವಿಧವಾದಂತಹ ಪ್ರಯೋಜನ ಅಂತನೋದು ಕೂಡ ಇಲ್ಲ. ಹಾಗಾಗಿ ಆತ್ಮನು ಜಿಜ್ಞಾಸ್ಯ ಎಂಬುದಾಗಿ ಇಲ್ಲಿಗೆ ಬರೋದಿಲ್ಲ. ಈ ರೀತಿಯಾಗಿ ಆತ್ಮ ವಿಷಯ ಅಂತ ಹೇಳಿದಾಗ ಆತ್ಮನಿಗೆ ಶರೀರೇಂದ್ರಿಯಾದಿ ವ್ಯತಿರಿಕ್ತನಾದಂತಹ ಆತ್ಮನೇ ಇಲ್ಲ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಶರೀರೇಂದ್ರಿಯಾದಿಗಳಾದರೂ ಪ್ರತ್ಯಕ್ಷದಿಂದಲೇ ಸಿದ್ಧವಾದದ್ದರಿಂದಾಗಿ ಆತ್ಮನ ವಿಷಯನಲ್ಲ ಅಂತ ಉತ್ಪಾದನೆ ಮಾಡಿ, ಇಲ್ಲ ಶರೀರೇಂದ್ರಿಯಾದಿ ವ್ಯತಿರಿಕ್ತನಾದಂತಹ ಆತ್ಮನು ಅಹಂ ಅಂತನ್ನುವಂತಹ ಸಾಕ್ಷಾತ್ ಪ್ರತೀತಿಯಿಂದ ಸಿದ್ಧಜ್ಞಾನ ಅಂತಂದರೆ ಸಿದ್ಧವಾದದ್ದರಿಂದಲೇ ಅವನ ಜಿಜ್ಞಾಸ ಅಂತನ್ನೋದು ಉತ್ಪನ್ನವಾಗೋದಿಲ್ಲ ಅಂತ ಹೇಳಿದರು. ಅದರ ಮೇಲೆ ಶಂಕೆಯನ್ನು ಮಾಡುತ್ತಾ ಇದ್ದಾರೆ. ನಾನು ಅಯಂ ಕರ್ತ ಭೋಕ್ತ ದೋಷ ಸಂಸರ್ಗೀ ಚ ಅಹಂ ಪ್ರತ್ಯಯೇ ಪ್ರಕಾಶತೆ. ಈಗ ಆತ್ಮನು ಅಹಂ ಅಂತನ್ನುವಂತಹ ಪ್ರತೀತಿಯಲ್ಲಿ ಹೇಗೆ ತೋರುತ್ತಾ ಇದ್ದಾನೆ? ಅಹಂ ಕರ್ತ ಅಹಂ ಭೋಕ್ತ ಎಂಬುದಾಗಿ ಕರ್ತೃತ್ವಾದಿ ವಿಶಿಷ್ಟನಾಗಿ ಆತ್ಮನು ತೋರುತ್ತಾ ಇದ್ದಾನೆ. ಕರ್ತೃತ್ವ, ಭೋಕ್ತೃತ್ವ, ದೋಷ ಸಂಸರ್ಗಿತ್ವ ಇವುಗಳಿಂದಾಗಿ ವಿಶಿಷ್ಟನಾಗಿ ಆತ್ಮನು ಅಹಂ ಪ್ರತ್ಯಯಲ್ಲಿ ತೋರುತ್ತಾ ಇದ್ದಾನೆ. ಆದರೆ ಶ್ರುತಿಗಳೆಲ್ಲ ಏನು ಹೇಳುತ್ತಾ ಇವೆ? ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಎಂಬುದಾಗಿ ಈ ರೀತಿಯಾಗಿ ಶ್ರುತಿಯಲ್ಲಿ ಪ್ರತಿಪಾದಿತನಾಗಿದ್ದಾನೆ ಆತ್ಮ. ಹಾಗಾಗಿ ತದ್ವಿಪರೀತಸ್ತು ಶ್ರುತಿ ಪ್ರತಿಪಾದಿತ ಪ್ರತಿಪತ್ತವ್ಯ ಅಥೋ ಜಿಜ್ಞಾಸ ಇತಿ ಚೇತಿ. ಆದ್ದರಿಂದಾಗಿ ಜಿಜ್ಞಾಸೆಯನ್ನು ಮಾಡಿ ಜಿಜ್ಞಾಸೆಯಿಂದಾಗಿ ಏನು ತಿಳಿಯಬೇಕು ಅಂತಂದರೆ ಶ್ರುತಿಯಲ್ಲಿ ಆತ್ಮನು ಈ ರೀತಿಯಾಗಿ ನಿಷ್ಕಲಂ ನಿಷ್ಕ್ರಿಯಂ ಎಂಬುದಾಗಿ ಕರ್ತೃತ್ವಾದಿರಹಿತನಾಗಿ ಹೇಳಲ್ಪಟ್ಟಿದ್ದಾನೆ ಎಂಬುದಾಗಿ ಕರ್ತೃತ್ವಾದಿ ರಾಹಿತ್ಯೇನ ಆತ್ಮನನ್ನು ತಿಳಿಯಲ್ಪಡಬೇಕು, ಆತ್ಮನು ತಿಳಿಯಲ್ಪಡಬೇಕು. ಅದಕ್ಕಾಗಿ ಜಿಜ್ಞಾಸ ಅಂತಂದರೆ ಇಲ್ಲಿ ಅನ್ವಯ ಈ ರೀತಿಯಾಗಿ ಇಟ್ಕೋಬೇಕು. ಜಿಜ್ಞಾಸೆಯ ಎಂಬುದಾಗಿ ಯೋಜನೆಯನ್ನು ಮಾಡಿಕೊಂಡು ತದ್ವಿಪರೀತಸ್ತು ಶ್ರುತಿ ಪ್ರತಿಪಾದಿತ ಜಿಜ್ಞಾಸೆಯ ಪ್ರತಿಪತ್ತವ್ಯ. ತದ್ವಿಪರೀತವಾಗಿ ಅಂದರೆ ಕರ್ತೃತ್ವಾದಿರಹಿತನಾಗಿ ಆತ್ಮನು ಶ್ರುತಿಯಲ್ಲಿ ಪ್ರತಿಪಾದಿತನಾಗಿದ್ದಾನೆ ಅಂತನ್ನೋದು ನಮಗೆ ಹೆಂಗೆ ತಿಳಿದು ಬರುತ್ತದೆ? ಜಿಜ್ಞಾಸೆಯನ್ನು ಮಾಡಿದಾಗ. ಯಾಕಂದರೆ ಪ್ರತ್ಯಕ್ಷ ಒಂದು ಅರ್ಥವನ್ನು ಹೇಳ್ತಾ ಇದ್ದ, ಶ್ರುತಿಯೊಂದು ಅರ್ಥವನ್ನು ಹೇಳ್ತಾ ಇದ್ದ, ಯಾವುದು ಸರಿ ಎಂಬುದಾಗಿ ವಿಚಾರವನ್ನು ಮಾಡಿ ನೋಡಿದಾಗ, ಜಿಜ್ಞಾಸೆಯನ್ನು ಮಾಡಿದಾಗ ಆಗ ಕರ್ತೃತ್ವಾದಿರಹಿತನಾಗಿದ್ದಾನೆ ಎಂಬುದಾಗಿ ಶ್ರುತಿಯಲ್ಲಿ ಪ್ರತಿಪಾದಿತವಾದದ್ದೇ ಸರಿ ಎಂಬುದಾಗಿ ಈ ರೀತಿಯಾಗಿ ತದ್ವಿಪರೀತವಾಗಿ ಶ್ರುತಿ ಪ್ರತಿಪಾದಿತನಾಗಿದ್ದಾನೆ ಅಂತನ್ನೋದು ಜಿಜ್ಞಾಸೆಯಿಂದಾಗಿ ತಿಳಿಯಲ್ಪಡಬೇಕು. ಹಾಗಾಗಿ ಜಿಜ್ಞಾಸ ಅಂತ ಹೇಳುತ್ತೇವೆ ಅಂತಂದರೆ, ಹಾಗಾದರೆ ಆಗೇನಾಗಬೇಕಾಗತ್ತಾ? ಶ್ರುತಿ ಮತ್ತು ಜಿಜ್ಞಾಸ. ಜಿಜ್ಞಾಸ ಅಂದರೆ ಯುಕ್ತಿ ಅನುಸಂಧಾನ. ಆ ಶ್ರುತಿ ಮತ್ತು ಯುಕ್ತಿಗಳೆರಡೂ ಕೂಡ ಅದು ಆಭಾಸ ಅಂತ ಆಗಬೇಕಾಗುತ್ತದೆ. ಅದಕ್ಕೆ ದೃಷ್ಟಾಂತವನ್ನು ಹೇಳುತ್ತಾ ಇದ್ದಾರೆ. ಏವಂ ತರ್ಹಿ ಜರದ್ಗವಾದಿವಾಕ್ಯವತ್ ಪಾವಕ ಶೈತ್ಯಾನುಮಾನವಚ್ಚ ಪ್ರತೀತಿ ವಿರೋಧೇನ ಶ್ರುತಿ ಜಿಜ್ಞಾಸೆಯೋ ಆಭಾಸತಾ ಪಾತಃ. ಈಗ ನಮಗೆ ಪ್ರತ್ಯಕ್ಷದಿಂದಾಗಿ ಅಗ್ನಿ ಅಂತನ್ನೋದು ಉಷ್ಣವಾಗಿದೆ ಎಂಬುದಾಗಿ ಸಿದ್ಧವಾಗಿದೆ. ಹಾಗಾಗಿ ತದ್ವಿಪರೀತವಾಗಿ ಅನುಮಾನ ಅಂತನ್ನೋದು ವನ್ಹಿ ಅನುಷ್ಣಃ ಪದಾರ್ಥತ್ವಾತ್ ಎಂಬುದಾಗಿ ಅನೌಷ್ಣ್ಯವನ್ನು ಸಾಧನೆ ಮಾಡಿದರೆ ಆಗ ಅನುಮಾನ ಅಂತನ್ನೋದು ಸರಿ ಅಂತ ಆಗುತ್ತದೆಯಾ? ಇಲ್ಲ. ಪ್ರತ್ಯಕ್ಷ ವಿರೋಧ ಅಂತನ್ನೋದು ಇದ್ದುದರಿಂದಾಗಿ ಅನುಮಾನ ಅಂತನ್ನೋದು ಆಭಾಸ ಎಂಬುದಾಗಿ ಆಗುತ್ತದೆ. ಮತ್ತು ಜರದ್ಗವಾದಿ ವಾಕ್ಯ ಜರದ್ಗವ ಪಾದುಕ ಕಂಬಳಾಭ್ಯಾಂ ದ್ವಾರಸ್ಥಿತೋಗ ಇತಿ ಭದ್ರಕಾಣಿ ಇತ್ಯಾದಿ ಏನು ಜರದ್ಗವಾದಿ ವಾಕ್ಯ ಇದೆ, ಇದು ಕೂಡ ಪ್ರತ್ಯಕ್ಷ ವಿರುದ್ಧ. ಜರತ್ತಾದಂತಹ ಗೋ ಅಂತನ್ನೋದು ಪಾದುಕ ಕಂಬಳಗಳನ್ನು ಹಿಡಿದುಕೊಂಡು ದ್ವಾರದಲ್ಲಿ ನಿಂತು ಹಾಡನ್ನು ಹಾಡೋದು ಇತ್ಯಾದಿಗಳೆಲ್ಲವೂ ಕೂಡ ಏನು ಅತ್ಯಂತ ಅಸಂಭಾವಿತವಾದದ್ದು, ಪ್ರತ್ಯಕ್ಷ ವಿರೋಧ ಅಂತ ಇದ್ದದರಿಂದಾಗಿ ಆ ವಾಕ್ಯ ಅಂತನ್ನೋದು ಏನಾಗಿದೆ, ಅದು ಕೂಡ ಆಭಾಸ ಅಂತ ಆಗಿದ್ದು ಕಂಡಿದೆ. ಹೀವಂಚ ಪ್ರತ್ಯಕ್ಷ ವಿರುದ್ಧವಾದಂತಹ ಶಬ್ದಾನುಮಾನಗಳು ಇವು ಆಭಾಸ ಎಂಬುದಾಗಿ ಕಂಡಿದೆ. ಹಾಗೆ ಇಲ್ಲೂ ಕೂಡ ಅಹಂ ಕರ್ತ ಇತ್ಯಾದಿ ಪ್ರತ್ಯಕ್ಷದಿಂದಾಗಿ ಕರ್ತೃತ್ವದ ವಿಶಿಷ್ಟನಾಗಿ ಆತ್ಮನು ಸಿದ್ಧನಾಗಿದ್ದಾನೆ. ತದ್ವಿಪರೀತವಾಗಿ ಶ್ರುತಿ ಮತ್ತು ನ್ಯಾಯಗಳು ಆತ್ಮನು ಕರ್ತೃತ್ವಾದಿರಹಿತನಾಗಿದ್ದಾನೆ ಎಂಬುದಾಗಿ ಪ್ರತಿಪಾದನೆ ಮಾಡಿದರೆ ಆ ಶ್ರುತಿ ಮತ್ತು ನ್ಯಾಯಗಳೇ ಯುಕ್ತಿಗಳೇ ಆಭಾಸ ಅಂತ ಆಗಬೇಕಾಗುತ್ತದೆ. ಅದರಿಂದಾಗಿ ಆತ್ಮನು ಅಂತಂದರೆ ಜೀವಾತ್ಮನು ಸ್ವಾತ್ಮನು ಜಿಜ್ಞಾಸ್ಯನಲ್ಲ ಎಂಬುದಾಗಿ ಉತ್ಪಾದನೆಯನ್ನು ಮಾಡಿದ್ದಾರೆ.
ಅತಏವ ನ ಪರಾತ್ಮ ಜಿಜ್ಞಾಸ್ಯ. ಅಂದರೆ ಆತ್ಮನ ವಿಷಯ ಅಂತನವಲ್ಲೂ 3 ಪಕ್ಷಗಳು ಸಂಭವಿಸುತ್ತೆ. ಆತ್ಮ ಅಂತಂದರೆ ಯಾರು? ಸ್ವಾತ್ಮನೋ, ಪರಾತ್ಮನೋ ಅಥವಾ ಈಶ್ವರ ರೂಪನಾದಂತಹ ಆತ್ಮನೋ ಎಂಬುದಾಗಿ 3 ವಿಕಲ್ಪಗಳನ್ನು ಮಾಡಿಕೊಂಡು ಸ್ವಾತ್ಮನು ಜಿಜ್ಞಾಸ್ಯನಲ್ಲ ಅಂತನ್ನೋದನ್ನು ಪ್ರಪಾದನೆ ಮಾಡಿದ್ದಾರೆ. ಈಗ ಪರಾತ್ಮನು ಜಿಜ್ಞಾಸ್ಯ ಅಂತ ಹೇಳುತ್ತೇವೆ ಅಂತಂದರೆ ಅದು ಕೂಡ ಸರಿಯಲ್ಲ ಅಂತ ಹೇಳುತ್ತಾ ಇದ್ದಾರೆ. ಅತಏವ ನ ಪರಾತ್ಮ ಜಿಜ್ಞಾಸ್ಯ. ಈ ರೀತಿಯಾಗಿ ಅಂದರೆ ಪ್ರತ್ಯಕ್ಷ ಸಿದ್ಧವಾದದ್ದರಿಂದಲೇ ಅಥವಾ ಪ್ರತ್ಯಕ್ಷ ಅಂತಲ್ಲ, ಅನುಮಾನಾದಿ ರೂಪವಾದಂತಹ ಪ್ರಮಾಣಾಂತರದಿಂದಲೇ ಸಿದ್ಧವಾದದ್ದರಿಂದಾಗಿ ಪರಾತ್ಮನೂ ಕೂಡ ಜಿಜ್ಞಾಸ್ಯನಲ್ಲ. ಯಾಕಂದರೆ ಅದನ್ನೇ ಉತ್ಪಾದನೆ ಮಾಡುತ್ತಿದ್ದಾರೆ. ಅತೇವ ಅಂತನ್ನೋದರ ಒಂದು ಅಭಿಪ್ರಾಯವನ್ನೇ ಹೇಳುತ್ತಾ ಇದ್ದಾರೆ. ತಸ್ಯ ಪ್ರಾಣಾದಿಲಿಂಗೈ ಅವಗತತ್ವಾತ್. ಪ್ರಾಣಾದಿಲಿಂಗಗಳಿದ್ಮೇಲೆ ಚೇಷ್ಟಾಲಿಂಗೇನ ಸಾತ್ಮತ್ತೆ ಪರದೇಹಸ್ಯ ಸಾಧಿತೆ ಇತ್ಯಾದಿಯಾಗಿ ಶ್ರೀಮದಾಚಾರ್ಯರು ಉಪಾಧಿಖಂಡನದಲ್ಲಿ ಹೇಳಿದಂತಹ ಒಂದು ಪ್ರಕಾರವಾಗಿ ಪರಾತ್ಮನೂ ಕೂಡ ಪ್ರಾಣಾದಿಲಿಂಗಗಳಿಂದಲೇ ಅಂದರೆ ವಿಮತೋ ದೇಹ ಸಾತ್ಮಕಃ ಚೇಷ್ಟಾದಿಮತ್ವಾತ್ ಹಿತಾಹಿತ ಪ್ರಾಪ್ತಿ ಪರಿಹಾರ ಅನುಕೂಲ ಚೇಷ್ಟಾವತ್ತಾತ್ ಅಂತನ್ನುವಂತಹ ಈ ರೀತಿಯಾಗಿ ಚೇಷ್ಟಾದಿಲಿಂಗಗಳಿಂದಲೇ ಸಾತ್ಮಕತ್ವ ಅಂತನ್ನೋದು ಸಿದ್ಧವಾಗಿದೆ. ಹಾಗಾಗಿ ಪರಾತ್ಮನೂ ಕೂಡ ಜಿಜ್ಞಾಸ್ಯನಲ್ಲ. ಅಂದರೆ ಸಿದ್ಧವಾದದ್ದರಿಂದಲೇ ಅತೇವ ಸಿದ್ಧತ್ವಾತೇವ. ಹೇಗೆ ಸಿದ್ಧ ಆಗ್ಯಾನ ಅಂದರೆ ಪ್ರಾಣಾದಿಲಿಂಗಗಳಿಂದಲೇ ಅವನ ಜ್ಞಾನ ಅಂತನ್ನೋದು ಆಗಿದೆ. ಶೈವ ಜಿಜ್ಞಾಸ ಇತಿ ಚೇತ್ನ. ಹೌದ್ರಿ, ಪ್ರಾಣಾದಿಲಿಂಗಗಳಿಂದಾಗಿ ಸಿದ್ಧ ಆಗ್ಯಾನ ಅಂತ ಹೇಳ್ತಿದ್ದೀರಲ್ಲ, ಅದೇ ಜಿಜ್ಞಾಸ ಪ್ರಾಣಾದಿಲಿಂಗಗಳಿಂದಾಗಿ ತಿಳಿಯೋದು ಅಂತನ್ನೋದೇನಿದೆಯೋ ಅದೇ ಜಿಜ್ಞಾಸ ಪ್ರಾಣಾದಿಲಿಂಗೈ ಅವಗತಿರೇವ ಜಿಜ್ಞಾಸ ಅಂತ ಹೇಳುತ್ತೇವೆ ಅಂತಂದರೆ ಅದು ಸರಿಯಲ್ಲ ಅಂತ ಹೇಳುತ್ತಾ ಇದ್ದಾರೆ. ಚೇನ್ನ ತಸ್ಯಾಹ ಲೌಕಿಕ ಪ್ರವೇದನೀಯತ್ವೇನ ಶಾಸ್ತ್ರ ಅವ್ಯುತ್ಪಾದನೀಯತ್ವಾತ್. ಇದೇನು ಚೇಷ್ಟಾದಿಲಿಂಗಗಳಿಂದಾಗಿ ಸಾತ್ಮಕತ್ವ ಸಾಧನ ಅಂತನ್ನೋದೇನಿದೆಯೋ ಅದು ಲೋಕದೃಷ್ಟಾಂತದಿಂದಲೇ ಸಿದ್ಧವಾಗಿ ಬಿಡುತ್ತದೆ ಹೊರತು ಅಲ್ಲಿ ಶಾಸ್ತ್ರದ ಒಂದು ವ್ಯುತ್ಪತ್ತಿ ಅಂತನ್ನೋದು ಅಪೇಕ್ಷಿತವಾಗಿಲ್ಲ. ಶಾಸ್ತ್ರದಿಂದಲೇ ಅದನ್ನು ತಿಳಿಸ್ಕೊಡಬೇಕು ಅಂತನ್ನುವಂತಹ ಅಪೇಕ್ಷಾ ಅಂತನ್ನೋದು ಇಲ್ಲ. ಅದಕ್ಕೆ ದೃಷ್ಟಾಂತವನ್ನು ಹೇಳುತ್ತಾ ಇದ್ದಾರೆ. ನಖಲು ಬಾಲಕಃ ಸ್ತನಪಾನ ಇಷ್ಟ ಸಾಧನತ್ವಾನುಮಾನೇ ಶಾಸ್ತ್ರವ್ಯುತ್ಪಾದನಂ ಅಪೇಕ್ಷತೆ. ಬಾಲಕನು ಈಗ ಸ್ತನಪಾನ ಅಂತನ್ನೋದು ಸ್ತನಪಾನದಲ್ಲಿ ಪ್ರವೃತ್ತ ಆಗ್ತಾನೆ. ಯಾಕೆ? ಅವನಿಗೆ ಈ ಸ್ತನಪಾನ ಅಂತನ್ನೋದು ಇಷ್ಟ ಸಾಧನ ಅಂತನ್ನುವಂತಹ ಜ್ಞಾನ ಇದೆ. ಹೇಗೆ? ಅನುಮಾನದಿಂದಾಗಿ ಆ ವಿಧವಾದಂತಹ ಜ್ಞಾನ ಅಂತನ್ನೋದಿದೆ. ಇದಂ ಇಷ್ಟ ಸಾಧನಂ ಸ್ತನಪಾನತ್ವಾತ್ ಪೂರ್ವಭವೀಯ ಸ್ತನಪಾನವತ್ ಇತ್ಯಾದಿ ರೂಪವಾದಂತಹ ಅನುಮಾನದಿಂದಾಗಿ ಅವನಿಗೆ ಇಷ್ಟ ಸಾಧನತ್ವ ಜ್ಞಾನ ಅಂತನ್ನೋದು ಇದೆ. ಅಲ್ಲಿ ಈ ಬಾಲಕನಿಗೆ ಸ್ತನಪಾನ ಅಂತನ್ನೋದು ಇಷ್ಟ ಸಾಧನ ಅಂತನ್ನುವಂತಹ ಜ್ಞಾನ ಬರಬೇಕು ಅಂತಂದರೆ ಅಲ್ಲೇನಾದರೂ ಶಾಸ್ತ್ರದ ವ್ಯುತ್ಪಾದನವನ್ನು ಅಪೇಕ್ಷಿಸುತ್ತಾನೇನು? ಏನೂ ಇಲ್ಲ. ಅನುಮಾನದಿಂದಲೇ ಲೋಕದೃಷ್ಟಾಂತ ಸಿದ್ಧವಾದಂತಹ ಅನುಮಾನದಿಂದಲೇ ಅವನು ತಿಳಿಯುತ್ತಾನೆ. ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಶಾಸ್ತ್ರ ವ್ಯುತ್ಪಾದನ ಅಪೇಕ್ಷಿತವಿಲ್ಲವೋ ಹಾಗೆ ಸ್ವಾತ್ಮ ದೃಷ್ಟಾಂತದಿಂದಲೇ ಚೇಷ್ಟ ಅಂತನ್ನೋದಿದ್ದರೆ ಆತ್ಮನಿರಲೇಬೇಕು ಅಂತನ್ನುವಂತಹ ಒಂದು ಸ್ವದೇಹವನ್ನು ನೋಡಿಕೊಂಡು ಪರದೇಹವೂ ಕೂಡ ಸಾತ್ಮಕವಾಗಿದೆ ಎಂಬುದಾಗಿ ಅನುಮಾನವನ್ನು ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಅಲ್ಲಿ ಶಾಸ್ತ್ರವ್ಯುತ್ಪಾದನ ಅಂತನ್ನೋದು ಅಪೇಕ್ಷಿತವಾಗಿಲ್ಲ. ಮತ್ತು ಹಾಗಾದರೆ ಕೆಲವೊಂದು ಕಡೆಗೆ ಶಾಸ್ತ್ರದಲ್ಲಿ ಲೋಕಸಿದ್ಧವಾದಂತಹ ಅರ್ಥಗಳನ್ನೇ ಪ್ರತಿಪಾದನೆ ಮಾಡಿರುತ್ತಾರೆ ಅಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಯತ್ಕ್ವಚಿತ್ ಶಾಸ್ತ್ರೇಪಿ ಲೌಕಿಕ ಪ್ರವೇದನೀಯ ಅರ್ಥವ್ಯುತ್ಪಾದನಂ ಅನುವಾದ ಅಸೌ ನ ಪುನಃ ಸಯೇವ ಪ್ರಧಾನ ವ್ಯಾಪಾರ. ಇನ್ನು ಕೆಲವೊಂದು ಕಡೆಗೆ ಎಲ್ಲಿ ಶಾಸ್ತ್ರದಲ್ಲಿ ಲೋಕದಿಂದಾಗಿ ಸಿದ್ಧವಾದಂತಹ ಅರ್ಥವನ್ನೇ ವ್ಯುತ್ಪಾದನೆ ಮಾಡಿರುತ್ತಾರೆಯೋ ಅಲ್ಲಿ ಅದನ್ನು ಅನುವಾದ ಮಾಡುತ್ತಾ ಇದ್ದಾರೆ ಎಂಬುದಾಗಿ ತಿಳಿಯಬೇಕೇ ಹೊರತು ಅದೇ ಪ್ರಧಾನವಾದಂತಹ ವ್ಯಾಪಾರ ಅಂತನ್ನೋದಲ್ಲ ಎಂಬುದಾಗಿ. ಅಂದರೆ ಅಗ್ನಿರ್ಹಿಮಸ್ಯ ಭೇಷಜಂ ಎಂಬುದಾಗಿ ಶ್ರುತಿಯಲ್ಲಿ ಹೇಳುತ್ತಾರೆ. ಅಂದರೆ ಅಗ್ನಿ ಅಂತನ್ನೋದು ಹಿಮಕ್ಕೆ ಅದು ಔಷಧವಾಗಿದೆ. ಅಂದರೆ ಚಳಿಯಾದಾಗ ಅಗ್ನಿಯನ್ನು ಇಟ್ಟುಕೊಂಡ್ರೆ ಆ ಚಳಿ ಅಂತನ್ನೋದು ಪರಿಹಾರವಾಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ಶ್ರುತಿ ಹೇಳುತ್ತಾ ಇದೆ. ಅದು ಪ್ರತ್ಯಕ್ಷ ಸಿದ್ಧವಾದದ್ದೇ. ಅದನ್ನು ಮತ್ತೆ ಯಾಕೆ ಹೇಳ್ತಿದ್ದಾರೆ ಅಂದರೆ ಅನುವಾದ ರೂಪವಾಗಿದೆ ಹೊರತು ಅದೇ ಪ್ರಧಾನವಾದಂತಹ ವ್ಯಾಪಾರವಲ್ಲ ಎಂಬುದಾಗಿ ತಿಳಿಯಬೇಕು. ಈ ರೀತಿಯಾಗಿ ಸ್ವಾತ್ಮನು ಜಿಜ್ಞಾಸ್ಯನಲ್ಲ, ಪರಾತ್ಮನೂ ಜಿಜ್ಞಾಸ್ಯನಲ್ಲ ಎಂಬುದಾಗಿ ಹೇಳಿ ಇನ್ನು ಈಶ್ವರ ವಿಷಯಕವಾಗಿದೆ ಜಿಜ್ಞಾಸ ಅಂತ ಹೇಳುತ್ತೇವೆ ಅಂತಂದರೆ ಅದು ಕೂಡ ಸರಿಯಲ್ಲ ಅಂತ ಹೇಳುತ್ತಾ ಇದ್ದಾರೆ. ಈಶ್ವರ ವಿಷಯ ಜಿಜ್ಞಾಸ ಭವಿಷ್ಯತಿ ಇತಿ ಚೇನ್ನ ತಸ್ತೇವ ಅಭಾವಾತ್. ಯಾವಾಗ ಈಶ್ವರ ವಿಷಯಕ ಅಂತ ಹೇಳ್ಬೋದು? ಈಶ್ವರನು ಇದ್ದರೆ ಈಶ್ವರ ವಿಷಯಕವಾಗಿದೆ ಜಿಜ್ಞಾಸ ಅಂತ ಹೇಳ್ಬೋದು. ಈಶ್ವರನೇ ಇಲ್ಲ ಅಲ್ರಿ, ಈಶ್ವರ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಈಶ್ವರ ಅಂತನ್ನುವಂತಹ ಪದ ಅಂತೋದಲ್ಲ, ಈಶ್ವರ ಅಂತನೋ ಪದ ಅಂತನ್ನೋದು ಇರಬೇಕು ಅಂತಂದರೆ ಈಶ್ವರ ಅಂತನ್ನೋದಕ್ಕೆ ಅಂತನ್ನುವಂತಹ ಶಬ್ದಕ್ಕೆ ಪದತ್ವ ಉಪಪನ್ನವಾಗಬೇಕು ಅಂತಂದರೆ ಕೂಡ ಈಶ್ವರ ರೂಪವಾದಂತಹ ಅರ್ಥವನ್ನು ಅಂಗೀಕಾರ ಮಾಡಲೇಬೇಕು. ಇಲ್ಲದೇ ಇದ್ದರೆ ಆಗ ನಿರರ್ಥಕ ಅಂತಾಗಿ ಈಶ್ವರಾದಿ ಪದಗಳು ನಿರರ್ಥಕ ಅಂತಾಗಿ ಪದತ್ವ ಅಂತನ್ನೋದೇ ಬರದೇ ಹೋಗಬೇಕಾಗುತ್ತದೆ ಎಂಬುದಾಗಿ ಶಂಕೆಯನ್ನು ಮಾಡುತ್ತಾ ಇದ್ದಾರೆ. ನಚೈವಂ ಈಶ್ವರಾದಿಪದಾನಾಂ ಅನರ್ಥಕ್ಯೇನ ಅಪದತ್ವ ಪ್ರಸಂಗ ಇತಿ ವಾಚ್ಯಂ. ಈ ರೀತಿಯಾಗಿ ಅಪದತ್ವ ಅಂತನ್ನೋದು ಬರಬೇಕಾಗುತ್ತದೆ. ಯಾಕೆಂತಂದರೆ ಯಾವುದು ಸಾರ್ಥಕವಾಗುತ್ತದೆಯೋ ಅದಕ್ಕೆ ಪ್ರಾತಿಪದಿಕ ಸಂಜ್ಞಾ ಬರ್ತದೆ. ಅರ್ಥಪದಧಾತರ ಪ್ರತ್ಯಯ ಪ್ರಾತಿಪದಿಕಂ ಎಂಬುದಾಗಿ. ಅನಂತರದಲ್ಲಿ ಪ್ರತ್ಯಯ ಪರಶ್ಚ ಇತ್ಯಾದಿ ಸೂತ್ರಗಳಿಂದಾಗಿ ಸುಭಾದಿ ಪ್ರತ್ಯಯಗಳು ಮುಂದೆ ಬಂದು ಅದು
ಪದ ಅಂತ ಆಗುತ್ತದೆ. ಸುಪ್ತಿಂಗಂತವಾಗಿ ಸುಪ್ತಿಂಗಂತಂ ಪದಂ ಅಂತನ್ನುವಂತಹ ಸೂತ್ರದಿಂದಾಗಿ ಪದ ಸಂಜ್ಞೆಯನ್ನು ಪಡೆಯುತ್ತದೆ. ಅಂದರೆ ಯಾವುದು ವಿಭಕ್ತಿಯಂತವಾಗಿರುತ್ತದೆಯೋ ಅದೇ ಪದ ಅಂತ ಆಗುತ್ತದೆ. ಈಗ ವಿಭಕ್ತಿ ಅಂತಂದರೆ ಸುಬಾದಿ ಪ್ರತ್ಯಯಗಳು ಅವು ಯಾವುದು ಸಾರ್ಥಕವಾಗಿದೆಯೋ ಅಂತಹದ್ದರ ಮುಂದೆಯೇ ಬರುತ್ತದೆ. ಹಾಗಾಗಿ ಈಶ್ವರ ಅಂತನ್ನುವಂತಹ ಶಬ್ದ ಅಂತನ್ನೋದು ಅದು ನಿರರ್ಥಕ ಅಂತ ಆಯಿತು ಅಂತಂದರೆ ಅದರ ಮುಂದೆ ಸುಬಾದಿ ಪ್ರತ್ಯಯಗಳೇ ಉತ್ಪನ್ನವಾಗೋದಿಲ್ಲ. ಹಾಗಾಗಿ ಪದತ್ವ ಅಂತನ್ನೋದೇ ಬರದೇ ಹೋಗಬೇಕಾಗುತ್ತದೆ ಅಲ್ಲ ಅಂತಂದರೆ ಆ ರೀತಿಯಾಗಿ ಹೇಳಬೇಡ್ರಿ. ಯಾಕೆ ಅಂತಂದರೆ ಈಶ್ವರಾದಿ ಪದಗಳು ಕೂಡ ಸಾರ್ಥಕವಾಗಿದೆ. ಯದ್ಯಪಿ ಈಶ್ವರನು ಇಲ್ಲದೇ ಇದ್ದರೂ ಕೂಡ ಈಶ್ವರಾದಿ ಪದಗಳು ಜೀವ ವಿಷಯಕನೇ ಆಗಿದೆ. ಅಂದರೆ ಜೀವನನ್ನೇ ಈಶ್ವರ ಅಂತ ಕರೆಯೋದು ಅಂತ. ಅದು ಹೇಗೆ ಅಂತಂದರೆ ಅದನ್ನು ಹೇಳುತ್ತಾ ಇದ್ದಾರೆ. ತೇಷಾಂ ಕಥಂಚಿತ್ ಜೀವ ವಿಷಯತ್ವೋಪತ್ತೇ. ಅದು ಹೇಗೆ ಅಂತಂದರೆ ಸೋಪಿ ಸ್ವಶರೀರೇಂದ್ರಿಯಾದೀನಾಂ ಈಷ್ಟೇ. ಈಶ್ವರ ಅಂತಂದರೆ ಏನು? ಯಾವನು ಸ್ವಾಮಿಯೋ ಈಷ್ಟೇ ಇತಿ ಈಶ್ವರ. ಯಾವನು ಈಶ್ವರನ ಅಂದರೆ ಯಾವನು ಸ್ವಾಮಿಯಾಗಿದ್ದಾನೆಯೋ ಅವನನ್ನು ಈಶ್ವರ ಎಂಬುದಾಗಿ ಕರೆಯೋದು. ಈಗ ಈ ಜೀವನೂ ಕೂಡ ಈಶ್ವರನಾಗಿದ್ದಾನೆ. ಯಾವುದನ್ನು ಕುರಿತು ಸ್ವಾಮಿ ಅಂದರೆ ತನ್ನ ಶರೀರವನ್ನು ತನ್ನ ಇಂದ್ರಿಯಾದಿಗಳನ್ನು ಕುರಿತು ತಾನೂ ಕೂಡ ಸ್ವಾಮಿಯಾಗಿದ್ದಾನೆ. ಹಾಗಾಗಿ ಸ್ವಶರೀರೇಂದ್ರಿಯಾದೀನಾಂ ಈಷ್ಟೇ ಇತಿ ಸೋಪಿ ಈಶ್ವರ ಏವ ಅಂತ ಈ ರೀತಿಯಾಗಿ ಹೇಳುತ್ತೇವೆ. ಅಂತಂದರೆ ಈ ರೀತಿಯಾಗಿ ಹೇಳೋದೇ ಇನ್ನೂ ಉಚಿತ. ಅಂದರೆ ಈಶ್ವರನನ್ನು ಕಲ್ಪನಾ ಮಾಡಿ ಈಶ್ವರ ರೂಪವಾದಂತಹ ಅಪೂರ್ವವಾದಂತಹ ಪದಾರ್ಥವುಳ್ಳದ್ದಾಗಿದೆ ಈ ಪದ ಅಂತ ಹೇಳೋದಕ್ಕಿಂತಲೂ ಕೂಡ ಈ ಒಂದು ಜೀವನೇ ಈಶ್ವರ ಪದಕ್ಕೆ ಅರ್ಥ ಅಂತ ಕಲ್ಪನಾ ಮಾಡೋದು ಇನ್ನೂ ಉಚಿತವಾಗಿದೆ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಪ್ರತೀತಾರ್ಥತ್ವೋಪತ್ತೋ ಅಪ್ರತೀತಾರ್ಥತ್ವ ಕಲ್ಪನಾಯಾಮ್ ಗೌರವ ಪ್ರಸಂಗಾತ್. ಪ್ರತೀತನಾದಂತಹ ಜೀವನೇ ಈಶ್ವರ ಪದಕ್ಕೆ ಅರ್ಥ ಎಂಬುದಾಗಿ ಕಲ್ಪನಾ ಮಾಡಲಿಕ್ಕೆ ಬರ್ತಾ ಇರಬೇಕಾದಾಗ ಅಪ್ರತೀತವಾದಂತಹ ಅಪೂರ್ವವಾದಂತಹ ಒಂದು ಅರ್ಥ ಅಂತನ್ನೋದು ಈಶ್ವರ ಪದಕ್ಕೆ ಇದೆ ಅಂತ ಕಲ್ಪನಾ ಮಾಡಿದರೆ ಆ ಕಲ್ಪನಾ ಗೌರವ ರೂಪವಾದಂತಹ ದೋಷ ಅಂತನ್ನೋದು ಬರುತ್ತದೆ. ಜೀವ ಹಿಂಗೆ ಸಿದ್ಧ ಆಗ್ಯಾನ್ರಿ ಅಂತಂದರೆ ಜೀವಸ್ಥಿತ ಅಹಮಿತಿ ಸ್ವಪ್ರಕಾಶತೆಯ ಸ್ವಪ್ರಕಾಶ ಜ್ಞಾನಾಶ್ರಯತೆಯ ಮಾನಸ ಪ್ರತ್ಯಕ್ಷ ವೇದ್ಯತೆಯ ವಾ ಸಿದ್ಧತ್ವೇನ ನ ಜಿಜ್ಞಾಸಾ ವಿಷಯತ್ವಂ ಇತ್ಯುಕ್ತಂ. ಅಂದರೆ ಈಶ್ವರ ಅಂತ ಪದಕ್ಕೆ ಜೀವನ ವಿಷಯ ಅಂತ ಹೇಳಿದರೆ ಆ ಜೀವನಿಗಾದರೂ ಜಿಜ್ಞಾಸ್ಯತೆ ಇಲ್ಲ ಅಂತ ಅನ್ನೋದು ಹಿಂದೆ ಉತ್ಪಾದನೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಅಹಂ ಎಂಬುದಾಗಿ ಸ್ವಪ್ರಕಾಶತೆಯ ಸಿದ್ಧನಾಗಿದ್ದಾನೆ ಎಂಬುದಾಗಿ ಹೇಳೋರು ಪ್ರಾಭಾಕರರು. ಅವರು ತ್ರಿಪುಟಿ ಪ್ರತ್ಯಕ್ಷವಾದಿಗಳು. ಅಹಂ ಘಟಂ ಜಾನಾಮಿ ಅಂತನ್ನುವಲ್ಲಿ ಸ್ವಾತ್ಮಾಂಶ ವೇದ್ಯಾಂಶ ಜ್ಞಾನಾಂಶ ಎಂಬುದಾಗಿ ಮೂರಿವೆ. ಅಹಂ ಅಂತನ್ನೋದು ಸ್ವಾತ್ಮಾಂಶ, ಘಟಂ ಅಂತನ್ನೋದು ವೇದ್ಯಾಂಶ, ಜಾನಾಮಿ ಅಂತನ್ನೋದು ಜ್ಞಾನಾಂಶ ಎಂಬುದಾಗಿ ಹೇಳಿ ಅಲ್ಲಿ ಏನು ಸ್ವಾತ್ಮಾಂಶ ಅಂತನ್ನೋದೇನಿದೆಯೋ ಅದು ಸ್ವಪ್ರಕಾಶ ಎಂಬುದಾಗಿ ರೀತಿಯಾಗಿ ಒಪ್ಪುತ್ತಾನೆ. ಹಾಗಾಗಿ ಅಹಂ ಅಂತನ್ನುವಂತಹ ಸ್ವಪ್ರಕಾಶತೆಯ ಆತ್ಮನು ಸಿದ್ಧನಾಗಿದ್ದಾನೆ. ಇನ್ನು ಸ್ವಪ್ರಕಾಶ ಜ್ಞಾನಾಶ್ರಯತೆಯ ಎಂಬುದಾಗಿ ಹೇಳೋರು ತಾರ್ಕಿಕರು. ಸ್ವಪ್ರಕಾಶವಾಗಿದೆ ಜ್ಞಾನ, ಅದಕ್ಕೆ ಆಶ್ರಯತ್ವೇನ ಆತ್ಮನ ಸಿದ್ಧನಾಗುತ್ತಾನೆ ಎಂಬುದಾಗಿ ತಾರ್ಕಿಕರು ಹೇಳುತ್ತಾರೆ. ಇನ್ನು ಮಾನಸ ಪ್ರತ್ಯಕ್ಷ ವೇದ್ಯತೆಯ ವಾ ಸಿದ್ಧತ್ವೇನ ಅಂತ ಮಾನಸ ಪ್ರತ್ಯಕ್ಷ ವೇದ್ಯತೆಯ ಅಂತನ್ನೋದು ಮಾನಸ ಪ್ರತ್ಯಕ್ಷ ವೇದ್ಯತೆಯ ಎಂಬುದಾಗಿ ಒಂದೇ ಒಂದು ನಿಮಿಷ ಸ್ವಪ್ರಕಾಶತೆಯ ಎಂಬುದಾಗಿ ಸಮತೇನ ಹೇಳಿದ್ದಾರೆ. ಸ್ವಪ್ರಕಾಶತೆಯ ಎಂಬುದಾಗಿ ನಮ್ಮ ಪ್ರಕಾರ ನಾವು ಸ್ವಪ್ರಕಾಶತೆಯ ಜೀವನು ಸಿದ್ಧನಾಗುತ್ತಾನೆ, ಸ್ವಪ್ರಕಾಶನಾಗಿದ್ದಾನೆ ಜೀವ ಎಂಬುದಾಗಿ ಸ್ವಪ್ರಕಾಶತೆಯ ಎಂಬುದಾಗಿ ನಮ್ಮ ಪ್ರಕಾರ ಹೇಳಿದ್ದಾರೆ. ಸ್ವಪ್ರಕಾಶ ಜ್ಞಾನಾಶ್ರಯತೆಯ ಎಂಬುದಾಗಿ ಪ್ರಾಭಾಕರ ಮತ ರೀತ್ಯ ಸ್ವಪ್ರಕಾಶವಾಗಿದೆ ಜ್ಞಾನ. ತ್ರಿಪುಟಿ ಪ್ರತ್ಯಕ್ಷವಾದಿಗಳು ಅಲ್ಲಿ ಜ್ಞಾನಕ್ಕೆ ಸ್ವಪ್ರಕಾಶತ್ವವನ್ನು ಹೇಳುತ್ತಾರೆ. ಅಂತಹ ಜ್ಞಾನಾಶ್ರಯತೆಯ ಆತ್ಮನ ಸಿದ್ಧನಾಗುತ್ತಾನೆ ಎಂಬುದಾಗಿ ಪ್ರಾಭಾಕರರು. ಇನ್ನು ಮಾನಸ ಪ್ರತ್ಯಕ್ಷ ವೇದ್ಯತೆಯ ಎಂಬುದಾಗಿ ತಾರ್ಕಿಕ ರೀತ್ಯ ಹೇಳುತ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ಯಾವ ಪಕ್ಷವನ್ನು ಇಟ್ಟುಕೊಂಡರೂ ಕೂಡ ಜೀವನ ಸಿದ್ಧನೇ ಆಗಿದ್ದಾನೆ. ಆದ್ದರಿಂದಾಗಿ ಜೀವನಿಗೆ ಜಿಜ್ಞಾಸಾ ವಿಷಯತ್ವ ಅಂತನ್ನೋದು ಉಪಪನ್ನವಾಗೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಯಾವುದೇ ವಿಧವಾದಂತಹ ವಿಷಯ ಅಂತನ್ನೋದೇ ಇಲ್ಲದೇ ಇದ್ದುದರಿಂದಾಗಿ ಜಿಜ್ಞಾಸ ಅಂತನ್ನೋದು ಉಪಪನ್ನವಾಗೋದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇನ್ನು ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.